Hello everyone, welcome to Sanmarga classes. Next question from The Will of Sacrifice. Use the correct homophone for the following. Death did not dash Bhagat Singh. Okay, so what are homophones? Homophones are the words that sound the same but have different meanings. Homophones ಅಂದ್ರೆ ಏನು? ಒಂದೇ ರೀತಿ ಉಚ್ಚರಿಸಲ್ಪಡುವ ಆದರೆ ಬೇರೆ ಬೇರೆ ಅರ್ಥ ಕೊಡುವ ಶಬ್ದಗಳು. ಡೆತ್ ಡಿಡ್ ನಾಟ್ ಡ್ಯಾಶ್ ಭಗತ್ ಸಿಂಗ್. ಡಿಟರ್ ಅಂತ ಕೊಟ್ಟಿದ್ದಾರೆ, ಡಿಟರ್ ಅಂತ, ಎರಡೂ ಕೂಡ ಡಿಟರ್. ಓಕೆ, ಸೊ ಆದ್ರೆ ಮೀನಿಂಗ್ ಏನಾಗತ್ತೆ ಮಕ್ಕಳೇ? ಚೇಂಜ್ ಆಗತ್ತೆ ಅಲ್ವಾ? ಸೊ ಯಾವ ಡಿಟರ್ ಅನ್ನೋದನ್ನ ನೀವು ಯೂಸ್ ಮಾಡ್ತೀರಾ? ಡಿಟರ್ ಅಂತಂದ್ರೆ ನಿರ್ಣಯ. ಡೆತ್ ಡಿಡ್ ನಾಟ್ ಡಿಟರ್ ಭಗತ್ ಸಿಂಗ್. ಓಕೆ, ಸೊ ಭಗತ್ ಸಿಂಗ್ ಅವರನ್ನ ಭಯಪಡಿಸಲಿಲ್ಲ ಯಾವುದು? ಸಾವು ಅಲ್ವಾ? ಸೊ ಡಿಟೂರ್ ಅಂತ ಅಂದ್ರೆ ಅಡ್ಡ ದಾರಿ. ಓಕೆ, ಸೊ ಮೀನಿಂಗ್ಸ್ ಆರ್ ಟೋಟಲಿ ಡಿಫರೆಂಟ್ ಇಸಂಟ್ ಇಟ್? ಸೊ ಇವಾಗ ಡೆತ್ ಡಿಡ್ ನಾಟ್ ಡಿಟರ್ ಅನ್ನೋದನ್ನ ತೃಪ್ತಿಗೊಳಿಸಲಿಲ್ಲ ಅನ್ನುವಂಥದ್ದು. ಓಕೆ, ಸೊ the deter you should use is D-E-T-E-R. I will take here. D-E-T-E-R is the word you have to use. Okay. Next one. Homophone, same thing. He was put in the dark, dingy dash. Sell. He was put in the dark, dingy dash. Sell ಅಂತಂದ್ರೆ ಏನು ಮಕ್ಕಳೇ? ಮಾರಾಟ ಮಾಡುವುದು. ಓಕೆ, ಟ್ರೇಡ್ ಅಲ್ವಾ? ಸೊ ಸೆಲ್ ಅಂತಂದ್ರೆ ಜೈಲು. ಯಾವ ಸೆಲ್ ಅನ್ನ ಯೂಸ್ ಮಾಡ್ತೀರಾ? CELL, ಸೆಲ್. ಓಕೆ, ನೆಕ್ಸ್ಟ್ ಒನ್. The desire to dash is natural for every human being. Okay, so homophones, same you have to use. Live and live are homophones. The desire to live, ಬದುಕುವ ಆಸೆ ಎಂದರಿಗೂ ಇರುತ್ತೆ, ಭರವಸೆ ಅಲ್ವಾ? ಸೊ ನ್ಯಾಚುರಲ್ ಟು ಎವ್ರಿ ಹ್ಯೂಮನ್ ಬೀಯಿಂಗ್. ಇಲ್ಲಿ ಲಿವ್ ಅಂತಂದ್ರೆ ಬದುಕು, ಲೀವ್ ಅಂತಂದ್ರೆ ಬಿಟ್ಟು ಬಿಡುವುದು. ಓಕೆ, ಗಿವ್ ಅಪ್. Which live you have to use? LIVE. Okay. These are about homophones. Thank you.